ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ನಿಮಗೆ ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಮನೇಲಿ ಯಾವ ಥರ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತದ್ದು ಹೋಲ್ 3 ದಿನ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. 3 ದಿನದ್ದು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಲಾಸ್ಟ್ 3 ಡೇಸ್, ನವರಾತ್ರಿಯ ಲಾಸ್ಟ್ 3 ಡೇಸು ನಮ್ಮ ಮನೇಲಿ ನಾವು ದಸರಾನ ಸೆಲೆಬ್ರೇಟ್ ಮಾಡಿರೋದು. ಅದರಲ್ಲಿ ಫಸ್ಟ್ ಡೇ, ಲಾಸ್ಟ್ 3 ಡೇಸಲ್ಲಿ ಫಸ್ಟ್ ಡೇ ನಾವು ದೇವಿ ಪುರಾಣ ಅಂದರೆ ಆದಿಶಕ್ತಿ ಪುರಾಣನ ಇಡ್ತಾ ಇದ್ದೀವಿ. ಯಾವಾಗಲೂ 5 ದಿನ ಇಡ್ತಾ ಇದ್ರು ಹಸ್ಬೆಂಡ್ ಮನೇಲಿ. ಈ ಪುರಾಣ ಬಂದ್ಬಿಟ್ಟು ನವರಾತ್ರಿಲಿ ಯಾರ್ಯಾರು ಹೇಳ್ತಾರೋ ಅವರೆಲ್ಲ 9 ದಿನ, 5 ದಿನ, 3 ದಿನ, 1 ದಿನ ಯಾವ ಥರ ಅಂದ್ಕೊಂಡಿರ್ತಾರೋ ಆ ಥರ ಮಾಡ್ತಾರೆ. ನಮ್ಮ ಮನೇಲಿ 5 ದಿನ ಇಡ್ತಿದ್ರು. ಬಟ್ ತಾತಂಗಿ ಸಲ ಹುಷಾರಿಲ್ಲದ ಕಾರಣ ನಾನು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಲಾಸ್ಟ್ 3 ಡೇಸ್ ಇಡೋಣ, ಏಕೆಂದರೆ 5 ದಿನ ರಜಾ ಕೊಡಲ್ವಲ್ಲ, ಹಂಗೆ ಲಾಸ್ಟ್ 3 ಡೇಸ್ ಇಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ 3 ಡೇಸ್ ಇಡ್ತಾ ಇದ್ದೀವಿ. ಇವಾಗ ತೊಗೊಂಬಂದ್ರಲ್ಲ ಅದೇ ಆದಿಶಕ್ತಿ ದೇವಿ ಪುರಾಣದ ಬುಕ್ಕು. ಈ ದೇವಿ ಪುರಾಣನ ಇಡೋಕ್ಕೂ ಮುಂಚೆ ಈ ಥರ ಗಂಗಾದತಿ ಮಾಡ್ಕೊಂಡು ಹೋಗಿ ಕಳಶ ಇಟ್ಕೊಂಡು ಗಂಗಾದತಿ ಮಾಡ್ಕೊಂಡು ಸೇಮ್ ಆ್ಯಸ್ ಯೂಶುವಲ್ ಯಾವ್ದು ಲಾಸ್ಟ್ ಗಣಪತಿ ಹಬ್ಬದಲ್ಲಿ ಗಣಪತಿನ ಸ್ಥಾಪನೆ ಮಾಡೋಕ್ಕೂ ಮುಂಚೆ ಬಾವಿ ಹತ್ರ ಹೋಗ್ಬಿಟ್ಟು ಯಾವ ಥರ ಪೂಜೆ ಮಾಡಿದ್ವೋ ಅದೇ ಥರನೂ ಪೂಜೆ ಮಾಡೋದು. ಇವಾಗಲೂ ಬಾವಿ ಹತ್ರ ಹೋಗ್ಬೇಕಾಗಿತ್ತು, ಬಟ್ ನಾವೂ ಲೇಟಾಗಿ ಬಂದಿದ್ವಿ. ಅಲ್ಲೇ ಆಲ್ರೆಡಿ 11 ಆಗಿತ್ತು. ಪುರಾಣ ಹೇಳ್ಬೇಕಾಗಿತ್ತು ಲಾಸ್ಟ್ 3 ಡೇಸ್. ಅದರಲ್ಲಿ 18 ಅಧ್ಯಾಯಗಳು ಬರ್ತವೆ. ಆ ಅಧ್ಯಾಯಗಳನ್ನ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅನ್ಕೊಂಡೆ, ಬಟ್ ತುಂಬ ಶಾರ್ಟೇಜ್ ಇತ್ತು ಟೈಮು. ನಾನು ನೆಕ್ಸ್ಟ್ ಇಯರು ಆ ದೇವಿ ಪುರಾಣ ಬುಕ್ಕಿಂದೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಇಯರ್ ನವರಾತ್ರಿಗೆ. ಏಕೆಂದರೆ ಈ ಪೂಜೆ ಮಾಡಿದರೆ ತುಂಬ ಫಲಗಳು ಬರ್ತವೆ. ಅಂದರೆ ಮನೆಯಲ್ಲಿ ನೆಮ್ಮದಿ, ಶಾಂತಿ ಎಲ್ಲದನ್ನು ನೆಲೆಸಿರುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇಯರ್ ವಿಡಿಯೋ ಮಾಡ್ತೀನಿ. ಸೊ ಅದು ಇಡೋಕ್ಕೂ ಮುಂಚೆ ಈ ಥರ ಬಂದ್ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಒಳಗೆ ಹೋಗ್ಬಿಟ್ಟು ಸ್ಥಾಪನೆ ಮಾಡಿಬಿಟ್ಟು ಪೂಜೆ ಮಾಡಿ ಎಗೇನ್ ಅಲ್ಲಿ ಮಂಗಳಾರತಿಯಲ್ಲಿ ಪೂಜೆ ಮಾಡೋವಂಥದ್ದು. ಸೇಮ್ 5 ಉಡಿ ಮಾಡಿ ಕಂಕಣ ಕಟ್ಟಿ ಗಂಗಾದತಿ ಮಾಡಿಬಿಟ್ಟು ಈಗ ರೆಡಿ ಮಾಡ್ಕೊತಾ ಇದ್ದೀವಿ ಪೂಜೆ ಮಾಡಲಿಕ್ಕೆ. ಈ 18 ಅಧ್ಯಾಯಗಳಲ್ಲೂ ಕೂಡ ಏನು ದೇವಿ ಪುರಾಣ ಇಡ್ತೀವಲ್ಲ, ಒಂದೊಂದು ಅಧ್ಯಾಯನೂ ಒಂದೊಂದು ದೇವಿನ ವರ್ಣಿಸ್ತಾ ಹೋಗ್ತಾರೆ. ಅಂದರೆ ಮಹಿಷಾಸುರನ ಕೊಂದಿದ್ದು, ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರನ್ಗೆ ದೇವಿ ಯಾವ ಥರ ಈ ಪ್ರಪಂಚನ ಆಳಲಿಕ್ಕೆ ಕೊಟ್ಲು, ಆಮೇಲೆ ದೇವಿನ ವರ್ಣಿಸಿದ್ದಾರೆ ಒಂದೊಂದು ಅಧ್ಯಾಯಗಳಲ್ಲಿ. ಎಲ್ಲದನ್ನು ಯಾವ್ಯಾವ ಸಂಹಾರ ಮಾಡಿದಾರೋ ಅದೆಲ್ಲದನ್ನು ಒಂದೊಂದು ಅಧ್ಯಾಯದ ಮಾಡಿಬಿಟ್ಟು ಈ ಪುರಾಣದಲ್ಲಿ ವರ್ಣಿಸ್ತಾ ಹೋಗ್ತಾರೆ. ತುಂಬ ಅಂದರೆ ತುಂಬ ಪವರ್ಫುಲ್ ಪೂಜೆ ಅಂತಲೇ ಹೇಳ್ಬೋದು ಇದು. ಕೆಲವರು ಡೈಲಿ ಪೂಜೆ ಮಾಡ್ತಾರೆ, ಕೆಲವರು ಶುಕ್ರವಾರ ಹೇಳ್ತಾರೆ, ಕೆಲವರು ನವರಾತ್ರಿಲೇ ಅಷ್ಟೇ ಹೇಳ್ತಾರೆ. ಇನ್ನು ಕೆಲವರು ಒಂದೇ ದಿನ ಹೇಳ್ತೀವಿ ಅಂತ ಏನಾದರೂ ಅಂದ್ಕೊಂಡ್ಬಿಟ್ಟು ಈ ಕೆಲಸ ಆದರೆ ಅಂತಂತ ಹೇಳ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಅಂದರೆ ಹಸ್ಬೆಂಡ್ ಮನೇಲಿ ಶುಕ್ರವಾರ ಹೇಳ್ತಾರೆ. ಬಟ್ ಅವ್ರ ಮನೇಲಿ ಡೈಲಿ ಈ ಪೂಜೆ ಮಾಡ್ತೀವಿ, ಡೈಲಿ ಪುರಾಣ ಹೇಳ್ತೀವಿ. ನಾನು 3ನೇ ಕ್ಲಾಸ್ ಇದ್ದಾಗಿಂದ ಈ ಪುರಾಣನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದೊಂಥರ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬರುತ್ತೆ. ನಮ್ಮ ತಾತನಿಂದ ಈ ಪುರಾಣ ಹೇಳೋಕ್ಕೆ ಸ್ಟಾರ್ಟ್ ಆಗಿದ್ದು. ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿಂದನೂ ನಾವೆಲ್ಲರೂ ಹೇಳ್ತೀವಿ. ಹಸ್ಬೆಂಡ್ ಮನೇಲಿ ಮಾಮ, ತಾತ, ನನ್ನ ಹಸ್ಬೆಂಡು, ನಾನು ಇವಾಗ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಮಗಳು ಕೂಡ ಹೇಳ್ತಾಳೆ, ನಾವು ಕಲಿಸ್ಕೊಡ್ತೀವಿ ಫಾರ್ ಶೋರ್. ಅದನ್ನಿಟ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಂಡು ಕಲ್ಲಕ್ಕ ಪೂಜೆ ಮಾಡ್ತಿದ್ದಾರೆ. ನಾವು ಟೈಮ್ ಶಾರ್ಟೇಜ್ ಇದ್ರಿಂದ ನಮ್ಮ ಮನೆ ಮುಂದೆನೇ ಪೂಜೆ ಮಾಡ್ತಾ ಇದ್ದೀವಿ. ಇವಾಗ ಗೊತ್ತಲ್ಲ, ಮನೆಗೆ ಹಂಗೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಯಲ್ಲಿ ಹತ್ರನೂ ಮಾಡಿರ್ತಾರೆ. ಸೊ ಅಲ್ಲೇ
ಪೂಜೆ ಮಾಡಿಕೊಂಡು ಒಳಗೆ ತಗೊಂಡು ಹೋಗ್ಬಿಡೋಣ, ಮತ್ತೆ ಟೈಮ್ ಆಗಿಬಿಡುತ್ತೆ ಪೂಜೆ ಮಾಡೋಕ್ಕೆ. ನೆಕ್ಸ್ಟ್ ಡೇ ಆಯುಧ ಪೂಜೆ ಇರೋದ್ರಿಂದ ನಾವು ಸ್ವಲ್ಪನೇ ಅಧ್ಯಾಯ ಉಳಿಸ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟೊತ್ತಿದ್ರೂ ಜಾಸ್ತಿ ಓದ್ಬಿಟ್ಟು ಮುಗಿಸೋಣ ಅಂತ ಹೇಳ್ಬಿಟ್ಟು ಇಲ್ಲೇನೇ ಇಟ್ಬಿಟ್ಟು ಪೂಜೆ ಮಾಡಿದರೆ ಬೇಗ ಹೋಗಿ ಪುರಾಣ ಹೇಳ್ಬೋದು ಅಂತೇಳಿ ಅಲ್ಲೇ ಪೂಜೆ ಮಾಡ್ತಾ ಇದ್ದೀವಿ. ಫಸ್ಟು ಕಲಕ ಎಲ್ಲದನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ರು. ನೆಕ್ಸ್ಟು ನಾನು ನಮ್ಮತ್ತೆ 5 ಜನ ಮುತ್ತೈದೆಯರು ಕರೆದಿದ್ವಲ್ಲ ಅದೆಲ್ಲದನ್ನು ಪೂಜೆ ಮಾಡಿಬಿಟ್ಟು ಇವಾಗ ಒಳಗೆ ತೊಗೊಂಡು ಹೋಗ್ತೀವಿ. ನನ್ನ ಮಗಳದು ಏನಂತಾರೆ ಔಟ್ಫಿಟ್ನ ಇಗ್ನೋರ್ ಮಾಡಿಬಿಡಿ, ಅವಳೆಲ್ಲೋ ಊರ ಅಡ್ಡಾಡಕ್ಕೆ ಹೋಗ್ಬಿಟ್ಟಿದ್ಲು. ಅವಾಗ ಪೂಜೆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೋಗಿ ನಮ್ಮ ಮಾಮ ಕರ್ಕೊಂಡ್ಬಂತು ಪೂಜೆಗಿರಲಿ ಅಂತ ಹೇಳಿ. ಅಂದರೆ ಇದೊಂಥರ ಎಲ್ಲ ಹಬ್ಬಗಳ್ನು ಸೆಲೆಬ್ರೇಟ್ ಮಾಡಬೇಕು ನಾವು ಮಕ್ಕಳ ಮುಂದೆ, ಏಕೆಂದರೆ ಅವರು ಈಗ ನಮ್ಮ ಮನೆಯಲ್ಲಿ ನಮ್ಮ ಮುಂದೆ ಮಾಡ್ಕೊಂಡು ಹೋಗಿರೋದ್ರಿಂದ ನಾವು ಕೂಡ ಇದೇನು ಹಬ್ಬ ಅದೇನು ಹಬ್ಬ ಅಂತ ಯಾವುದನ್ನು ಇಗ್ನೋರ್ ಮಾಡಲ್ಲ. ನಾವು ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವೋ ಹಂಗೇನೆ ನಮ್ಮ ಮಕ್ಕಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಂದರೆ ಅವ್ರ ಪ್ರೆಸೆನ್ಸಲ್ಲೇ ಎಲ್ಲ ಹಬ್ಬಗಳ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಏನು ಉಪಯೋಗ, ಇದು ಹೇಳೋದೇನು ಅಂತಂದು ಅವ್ರಿಗೆ ಈ ವಯಸ್ಸಲ್ಲಿ ಗೊತ್ತಾಗಲ್ಲ. ಬಟ್ ಅನ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲದನ್ನು ನಾನು ಚಿಕ್ಕವಳಿದ್ದ ಮಾಡಿರೋದು ಅಂತ ಫೀಡ್ ಆಗ್ತಾನೆ ಇರುತ್ತೆ ಫಾರ್ ಶೋರ್. ಸೊ ಯಾವ ಹಬ್ಬನೂ ಸ್ಕಿಪ್ ಮಾಡಬೇಡಿ. ಫಲಸಾರಭಕ್ಷಿತಂ ಉಮಾಶಿತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಬ್ರಹ್ಮಾನಂದಂ ಕಮಲಸುತಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತನ್ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ನಮಾಮಿ. ಜಯ ಶಾರದಾ ದೇವಿ ಕಾಶೀರಂ ಪುರವಾಸಿನಿ. ಗೋವಿಂದ. ಒಳಗೆ ತಂದು ಪ್ರತಿಷ್ಠಾಪನೆ ಮಾಡಿ ನಾವು ಈ ಸಲ ಅಲ್ಲ ಎಲ್ಲ ಸಲನೂ ಹಾಲಲ್ಲೇ ಇಟ್ಬಿಟ್ಟು ಪುರಾಣ ಹೇಳೋದು. ಒಳಗಿಟ್ಮೇಲೆ ಇನ್ನೊಂದು ಸಲ ಎಲ್ಲದನ್ನು ಪೂಜೆ ಮಾಡಬೇಕು. ಕಲಶ, ಗಂಗಾದತ್ತಿ ಮತ್ತು ಬುಕ್ಕನ್ನು ಪ್ರತಿಯೊಂದು ಅದರಲ್ಲಿ ಇದೆ. ಫಸ್ಟಿಗೆ ಪೀಠಿಕಾಧ್ಯಾಯ ಅಂತ ಇದೆ. ಆ ಪೀಠಿಕಾಧ್ಯಾಯದಲ್ಲಿ ಯಾವ ಥರ ಹೇಳೋದು, ಈ ಚರಿತ್ರೆ ಓದಿದ್ರೆ ಏನೇನು ಫಲಗಳು ಸಿಗ್ತವೆ, ಒಂದು ಚಿಕ್ಕ ಮಗು ಓದಿದ್ರು ಎಲ್ಲಿ ಇದ್ರೂ ಯಾವ ಟೈಮಲ್ಲಿ ಇದ್ರೂ ನಾನು ಬರ್ತೀನಿ ಅನ್ನೋದು ದೇವಿ ಹೇಳಿರೋದು. ಆಮೇಲೆ ಪ್ರತಿ ಅಧ್ಯಾಯನೂ ಹೇಳೋಕ್ಕೂ ಮುಂಚೆ ಪೂಜೆ ಮಾಡಿನೇ ಹೇಳ್ಬೇಕು ಅಂತ ಆ ಪೀಠಿಕಾಧ್ಯಾಯದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ನಂದೀಶ್ವರನೇ ಶರಣನು ಮಾವನಾಗಿ ನಮಗೆ ಹೇಳುವ ದೇನು ತಿಳುಹೈ ಶರಣುಗಳು ಸಾಕು ಮಾಡೆನಲು. ಜ್ಞಾನಮೂರ್ತಿ ಶಿವನ ಹೃದಯದಿ ಧ್ಯಾನಿಸುತ್ತ ಬಹು ಭಯದ ಬಹುತಿಲಿ ಮೌನವನು ತಾ ಬಿಟ್ಟು ನಿಂದಿರ್ದಾಗ ನಂದೀಶ ಹೇಳಬಹುದೈ ದೇವ ಕಿವಿಯಲಿ. ಬೆಳಗ್ಗೆಯಿಂದ ಪುರಾಣ ಹೇಳಿ 16 ಅಧ್ಯಾಯ ಫಸ್ಟ್ನೇ ದಿನವೇ ನಾವು ಮುಗಿಸಾಯಿತು. 18ರಲ್ಲಿ ಸಂಜೆ ನಮ್ಮ ಹಸ್ಬೆಂಡ್ ಚಿಕ್ಕಪ್ಪನ ಮಗಳದು ಋತ್ವಿದು ಬರ್ತಡೇ ಇತ್ತು. ಅವಳು ಬರ್ತಡೇ ಸೆಲೆಬ್ರೇಟ್ ಮಾಡಿ ಆ ಡೇದು ಹಬ್ಬನ ಮುಗಿಸಿದ್ವಿ. ಹಾಯ್ ಶರು, ಹಾಯ್. ಅದ ಸೇಮ್ ಇದೆ. ಮೇಲೆ ಇಡ್ತೇನೆ ನೋಡಿ, ಈಗ ದುಡ್ಡಿನ ಬೇಡಲ್ಲ.
ಜಾಗಲ್ಲ. ಆರನ ಹೇಳ್ಬೇಕಂಡ್ರಿ ನೀವು ಎಲ್ಲ ಹೇಳ್ತಾರೆ ಮತ್ತೆ ನಾನು ತಗೊಂಡು ಸರ್ ಜಿಜ್ಜೆ ಕೈಮಿಗೆ ಬಾ. ಏನಕ್ಕಮ್ಮ ಕರ್ಪೂರ ಒಂದು ಟಕ್ಕಡ್ರಿ ಅದ್ರ ಮೇಲೆ ಹಚ್ಚಿ. ಆಯುಧ ಪೂಜೆ ದಿನ ಬೆಳಗ್ಗೆಯಿಂದ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ, ಬಿಕಾಸ್ ನನ್ನ ಹಸ್ಬೆಂಡ್ ಇರಲಿಲ್ಲ. ಆಮೇಲೆ ಪಾಪುನ ಹಿಡ್ಕೊಂಡು ತುಂಬ ಕಷ್ಟ ಆಯಿತು. ಅವರು ನನ್ನ ತಮ್ಮನ ಟ್ರ್ಯಾಕ್ಟರ್ ಅದು ಅವತ್ತು ಡೆಲಿವರಿ ಇತ್ತು. ಸೊ ಅಲ್ಲಿಗೆ ಹೋಗಿದ್ರು, ಯಾವುದನ್ನು ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ. ಏನು ಆಯುಧ ಪೂಜೆದು ಎಲ್ಲ ರೆಡಿ ಮಾಡಿಟ್ಟಿದ್ರು. ಅಷ್ಟೊತ್ತಿಗೆ ಅವ್ರು ಬಂದರು. 1:30 ಮೇಲೆ ರಾಹುಕಾಲ ಹೋಗಿತ್ತು. ಸೊ ರಾಹುಕಾಲ ಹೋದ್ಮೇಲೆ ಮಳೆ ಕೂಡ ಬರ್ತಿತ್ತು. ಅದು ನಿಂತ ಮೇಲೆ ನಾವು ನಿಧಾನಕ್ಕೆ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಅಕ್ಷತೆ ಹಾಕ್ಬಿಟ್ಟು ಪೂಜೆನ ಅಲ್ಲಿಗೆ ಮುಗಿಸಿದ್ವಿ. ಹಚ್ಚಿದೆ ಹೋತು ಅಮ್ಮ, ಇರಲ್ಲ ಬಿಡಮ್ಮ, ಅಮ್ಮ ಇರಲ್ಲ ಬಿಡು. ಪೂಜೆ ಆಯಿತು, ಕುಂಬಳಕಾಯಿನೂ ಹೊಡೆದಿದ್ದಾಯಿತು. ಸೊ ಪೂಜೆ ಆದಮೇಲೆ ಇನ್ನೇನೋ ಎಲ್ಲ ಉಡಿ ತುಂಬಿಕೊಂಡು ಒಳಗೆ ತಗೊಂಡು ಹೋಗ್ತಿದ್ದೀವಿ. ಬಿಕಾಸ್ ಇದು ಪೂಜೆ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ಅಂದರೆ ಕ್ಯಾತ್ನಳ್ಳಿಗೆ ಹೋಗಬೇಕಿತ್ತು. ಟ್ರ್ಯಾಕ್ಟ್ರ್ ಪೂಜೆಗೆ ಕರೆದಿದ್ರು. ಪೂಜೆ ಎಲ್ಲ ಮುಗಿಸಿ ಉಡಿ ತುಂಬಿಕೊಂಡು ಪಲಾರ ಹಂಚ್ಕೊಂಡು ಇನ್ನೇನು ಆಯುಧ ಪೂಜೆ ದಿನ ಎಲ್ಲ ಪೂಜೆ ಮಾಡಿದ್ಮೇಲೆ ಒಂದು ರೌಂಡ್ ಹೋಗಿ ಬರಬೇಕಲ್ಲ, ನಮ್ಮ ಅಮ್ಮ ಎಲ್ಲ ವೆಹಿಕಲ್ಸ್ನು ಒಂದೊಂದು ರೌಂಡು ತಗೊಂಡು ಹೋಗ್ತಿದ್ದಾರೆ. ನಾವಿನ್ನು ಒಳಗಿಟ್ಟು ಊಟ ಮುಗಿಸ್ಕೊಂಡು ಅವರೆಲ್ಲ ಒಂದು ರೌಂಡ್ ಹೋದಾದ್ಮೇಲೆ ದರ್ಶನವ್ರ ಮನೆಯವರೆಲ್ಲರೂ ಬಂದಿದ್ರು. ಇವರು ದರ್ಶನನ ವೈಫು. ಅವರು ನನ್ನ ತಾತಂಗೆ ಹುಷಾರಿರ್ಲಿಲ್ವಲ್ಲ, ಸೊ ಹಬ್ಬದ ದಿನ ಊರಿಗೆ ಬಂದಿದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ಲಿಕ್ಕೆ ಬಂದಿದ್ರು. ಸೊ ಪೂಜೆ ಮಾಡಿಕೊಂಡು ಅವರು ಪೂಜೆಲಿದ್ದರು. ಊಟ ಮಾಡಿ ಎಲ್ಲದನ್ನು ಮುಗ್ದಾದ್ಮೇಲೆ ಹೊಲಕ್ಕೆ ಹೋಗಿ ಬೋರ್ ಪೂಜೆ ಮಾಡ್ಕೊಂಡ್ಬಂದು ಮನೇಲೆಲ್ಲ ಮುಗಿಸ್ಬಿಟ್ಟು ನಾವು ಊರಿಗೆ ಹೋದ್ವಿ. ಮೆಟ್ಲು ನಾಳೆ ಮಧ್ಯಾಹ್ನ ಬರ್ತೀವಿ, ಸಾಯಂಕಾಲಕ್ಕೆ ಮಾಡ್ತಾ ಇದ್ದೀನಿ. ಲಕ್ಷ್ಮಿ ಸರ್, ಹಾಯ್.
ಊರಿಗೆ ಹೋಗಿ ಟ್ರ್ಯಾಕ್ಟರ್ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಅಂದರೆ ಲಾಸ್ಟ್ ಡೇ ನವರಾತ್ರಿ ಲಾಸ್ಟ್ ಡೇ ಬನ್ನಿ ಪೂಜೆ. ಅವತ್ತಿನ ಸಂಜೆ ಬಂದು 18ನೇ ಡೇ ಮುಗಿಸಿ ಮನೇಲಿ ಎಲ್ಲದನ್ನು ಪೂಜೆ ಮುಗಿಸಿ ಅದನ್ನು ಅಂದರೆ ಬನ್ನಿ ಮುರಿಯೋಕ್ಕೆ ಗ್ರಾಮ ದೇವತೆಗಳೆಲ್ಲ ನಮ್ಮ ಊರಿನ ಗಡಿಭಾಗಕ್ಕೆ ಹೋಗೋಕ್ಕೂ ಮುಂಚೆ ಅಂದರೆ ಬನ್ನಿ ಮುರಿಯೋಕ್ಕೂ ಮುಂಚೆನೇ ನಾವು ಮನೇಲಿ ಎಲ್ಲ ಅಧ್ಯಾಯ ಮುಗಿಸಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡ್ ಬಂದಿದ್ದರು ಬನ್ನಿ ಪೂಜೆ ಮಾಡೋಕ್ಕೆ. ಹೇಳಿದ್ದೆ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು. ಇವಾಗ ಏನು ನೋಡ್ತಾ ಇದ್ದೀರಲ್ಲ ನಮ್ಮೂರು ಎಲ್ಲ ಗ್ರಾಮ ದೇವರುಗಳು ಇಲ್ಲಿ ಬರ್ತವೆ. ಬಂದ್ಬಿಟ್ಟು ಪೂಜೆ ಮಾಡಿಕೊಂಡು ಬನ್ನಿ ಮುರ್ಕೊಂಡು ಆಮೇಲೆ ಜೋಳದ್ದು ಏನಿರುತ್ತಲ್ಲ ಅದು ಸಪ್ಪೆದಂಟು ಅಂತಂತಾರೆ, ಅದನ್ನು ತೊಗೊಂಬಂದು ಮನೆ ಮೇಲೆ ಹಾಕ್ತಾರೆ. ಸೊ ಎಲ್ಲ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿ ತೊಗೊಂಡೋಗುವಂಥದ್ದು. ಅದೆಲ್ಲ ಪೂಜೆ ಮಾಡಿದಾದ್ಮೇಲೆ ಅದು ಮುಂಚೆ ಅದರಂದರೆ ಅಲ್ಲಿ ಏನು ದೇವ್ರಿಟ್ಟಿದ್ರು ಅದ್ರ ಮುಂದೆ ಬಂದ್ಬಿಟ್ಟು ಈ ಬಾಳೆ ಕಂಬನ ಸ್ಥಾಪನೆ ಮಾಡಿ ಇದನ್ನು ಕಡಿತಾರೆ. ನನಗೂ ಇದೇನು ಎಕ್ಸಾಕ್ಟು ಯಾವುದ್ರ ಥರ ಸಂಹಾರ ಯಾವ ದೇವರು ಸಂಹಾರ ಮಾಡಿದ್ದಾರೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ ರೆಡ್ ಟಿ ಶರ್ಟ್ ಹುಡುಗ ಅಂದರೆ ಅದನ್ನು ಪೂಜೆ ಮಾಡಿ 3 ಸತಿ ಬಾಣ ಬಿಟ್ಟಿರೋದ್ರಿಂದ ನಾನು ಅಂದ್ಕೊಂಡಿದ್ದು ರಾವಣನ ಸಂಹಾರ ಮಾಡೋದೇನೋ ಅಂತ ಅಂದ್ಕೊಂಡೆ. ಬಟ್ ಫಾರ್ ಶೋರ್ ನನಗಿದು ಯಾವುದು ಅಂತ ಗೊತ್ತಿಲ್ಲ. ನನಗಿದೇನಾದರೂ ಗೊತ್ತಾದರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಇದೇನು ಅಂತಲೂ ಹೇಳ್ತೀನಿ. ಸುಮ್ಮನೆ ಗೊತ್ತಿಲ್ದಂಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಅಂದರೆ ಇದನ್ನೇನೋ ಒಂದು ಸಂಹಾರ ಮಾಡೋ ರೀತಿ ಮಾಡಿಬಿಟ್ಟು ಪೂಜೆ ಮಾಡಿ ಬಾಣ ಬಿಟ್ಟು ಸಂಹಾರ ಮಾಡಿಬಿಟ್ಟು ಆಮೇಲೆ ಎಲ್ರೂ ಏನಂತಾರೆ ಬನ್ನಿ ತೊಗೊಂಡು ದೇವ್ರುಗಳ್ನೆಲ್ಲ ತೊಗೊಂಡು ಊರಿಗೆ ಹೋಗ್ತಾರೆ. ಮೀನ್ಸ್ ಊರೊಳಗೆ ಬಂದ್ಬಿಟ್ಟು ಮತ್ತೆ ದೇವ್ರು ಅದೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಇರಬೇಕೋ ಅಲ್ಲೆಲ್ಲ ಇಡ್ತಾರೆ. ಇವಾಗ ಅದೆಲ್ಲ ಸಂಹಾರ ಮಾಡಿದರು. ಅದನ್ನು ತೊಗೊಂಬಂದು ಊರಲ್ಲಿ ನೆಲೆಸ್ಬಿಟ್ಟು ಬನ್ನಿ ಏನಿರುತ್ತಲ್ಲ ಅದನ್ನು ಬಂದು ದೇವ್ರ ಮನೇಲಿ ಇಟ್ಬಿಟ್ಟು ನಮಸ್ಕಾರ ಮಾಡಿ ಆಮೇಲೆ ಮನೇಲಿ ಹಿರಿಯರು ಏನಿರ್ತಾರೆ ಅವರಿಗೆಲ್ಲ ಕೊಟ್ಬಿಟ್ಟು ಬನ್ನಿ ಕೊಟ್ಟು ಬಾಳ್ ಬಂಗಾರ ಆಗಲಿ ಅಂತ ಹೇಳಿ ಆಶೀರ್ವಾದ ತಗೊಳ್ಳೋದು. ನಾವು ಕೂಡ ಇವರೇನು ಬನ್ನಿ ಪತ್ರೆ ತೊಗೊಂಬಂದಿದ್ರು ಅದನ್ನೆಲ್ಲರೂ ನಮ್ಮ ಮನೇಲಿ ಎಲ್ಲರಿಗೂ ಅತ್ತೆ ಮಾವ ತಾತಂಗೆಲ್ಲ ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡ್ವಿ. ಆಮೇಲೆ ಅದೇನು ಅವ್ರು ಇಟ್ಕೊಂಡ್ಬರ್ತಿದಾರಲ್ಲ ಸಪದಂಟು ಅದನ್ನು ಮನೆ ಮೇಲೆ ಹಾಕ್ತಾರೆ. ಮನೆ ಶ್ರೇಯಸ್ಸು ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದು ಹಾಕ್ತಾರೆ. ಅದೆಲ್ಲ ಪೂಜೆ ಮಾಡಿಸ್ಕೊಂಬಂದು ತೊಗೊಂಬಂದು ಹಾಕ್ತಾರೆ. ಸೊ ಇದು 3rd ಡೇ ಆಫ್ ಬನ್ನಿ ಪೂಜೆ. ಇಲ್ಲಿಗೆ ನವರಾತ್ರಿ ಹಬ್ಬ ಅಂದರೆ ದಸರಾ ಹಬ್ಬ ಕಂಪ್ಲೀಟಾಗಿ ಮುಗೀತು. ಅದಾದಮೇಲೆ ವರ್ಷವೂ ನಾವು ಮುದುಕ್ತೂರು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಆ್ಯಕ್ಚುಲಿ ಆಯುಧ ಪೂಜೆ ದಿನವೇ ಹೋಗ್ಬೇಕಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನಾವು ಅವತ್ತಿನ ದಿನ ತುಂಬ ಟೈಟ್ ಶೆಡ್ಯೂಲ್ ಇತ್ತು. ಊರಿಗೆ ಬೇರೆ ಹೋಗ್ಬೇಕಾಗಿತ್ತು. ಸೊ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಬನ್ನಿ ಮುರಿದಾದ್ಮೇಲೆ ಹೋಗ್ಲಿಲ್ದಂಗೆ ಮತ್ತೆ ವಾಪಸ್ ಊರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ನೆಕ್ಸ್ಟ್ ಇಯರು ಕೂಡ ನಾವು ಅದು ಅಲಂಕಾರ ಮಾಡೋದು ನೋಡ್ಬೋದು. ಬಟ್ ಈ ಥರ ದೇವ್ರನ್ನ ನಾನು ಇದೇ ಫಸ್ಟ್ ನೋಡಿರೋದು. ಯಾವಾಗ ಬಂದ್ರೂ ಹೂ ಮುಡಿಸ್ತಾ ಇದ್ರು. ಬಟ್ ಈ ಥರ ಇರೋದನ್ನ ನೋಡಿದರೆ ಒಂಥರ ವೈಬ್ರೇಷನು, ಒಂಥರ ಎದ್ದೇ ಬರ್ತಾಳೇನೋ, ಒಂಥರ ಫುಲ್ಲು ಸಿಟ್ಟಾಗಿರೋ ಥರ ಮಾರಮ್ಮ ಅದು ಹೆಸ್ರಿಗೆ ಹೆಂಗಿತ್ತು ಹಂಗೇನೆ ನಾನು ಫಸ್ಟ್ ಟೈಮ್ ನೋಡಿದ್ದು. ಈ ಥರ ದೇವ್ರನ್ನ ನೋಡ್ತಿರ್ಲಿಲ್ಲ. ನೋಡಬೇಕು ಅಂತಲೇ ಅಷ್ಟೊತ್ತಿಗೆ ಬಂದ್ವಾ ಗೊತ್ತಿಲ್ಲ. ಸೊ ಎಲ್ಲದನ್ನು ಪೂಜೆ ಮುಗಿಸಿ ಪೂಜಾರಿಗೆ ಒಂದು ಸ್ವಲ್ಪ ಕುತ್ಕೊಂಡು ವೇಟ್ ಮಾಡಿದ್ವಿ. ಪೂಜೆ ಮುಗಿಸಿ ಒಂದು ರೌಂಡು ಪ್ರದಕ್ಷಿಣೆ ಹಾಕ್ಕೊಂಡು ಅವತ್ತಿಂದಂದರೆ ನವರಾತ್ರಿ ದಸರಾ ಹಬ್ಬನ ಫುಲ್ಲು ಕಂಪ್ಲೀಟ್ ಅನ್ನಿಸ್ತು. ತುಂಬ ಸಮಾಧಾನದಲ್ಲಿ ಹಬ್ಬ ಮುಗಿಸಿದ್ವಿ. ಇದಾಗಿತ್ತು ದಸರಾ ಹಬ್ಬದ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.